ಸಕಳೆ, ಯಾರು ದೇಗುಲದ ಮುಂಭಾಗದಲ್ಲಿ ತುರಿಯಾತೀತವನ್ನು ಮಾಡುತ್ತಿರುವರು? ಆಹಾ, ಅದೆಂತಹ ಗಾನ! ಗಾನದಲ್ಲಿ ಅದೆಷ್ಟು ಮಾಧುರ್ಯ! ಅವರಾರನ್ನು ವಿಚಾರಿಸು. ತಾಯಿ, ಅವರು ಯಾರಾದರೆ ನಮಗೇನು, ತಾವು ಸುಮ್ಮನಿರಿ. ಹಾಗಲ್ಲ ಸಕಳೆ, ಆ ಗೀತಧ್ವನಿಯು ನನ್ನ ಹೃದಯದ ಸ್ಥೈರ್ಯವನ್ನೇ ಸೆಳೆಯುತ್ತಿರುವುದು. ಹೋಗು, ಅವರಾರನ್ನು ವಿಚಾರಿಸು. ಹಾಗೆ ಸ್ವಾಮಿ, ತಾವು ಯಾರು? ತಮ್ಮ ದೇಶ ಯಾವುದು ಅಂತ ಎಲ್ಲರೂ ಸ್ತ್ರೀಯೇ, ನನ್ನ ದೇಶವನ್ನು ಹೇಳುವುದಾದರೆ ನಾನೊಬ್ಬ ಪುರುಷ ರೂಪದ ಪರದೇಶಿ, ನಿಂತಲ್ಲಿ ನಿಲ್ಲದೆ ಸದಾ ಸಂಚರಿಸುವ ಸ್ವೇಚ್ಛಾ ವಿಹಾರಿ, ಸುಖ ವಿಲಾಸಿ. ಈ ಲೋಕದ ಜನ ನನ್ನನ್ನು ಹಲ್ಲುಮನೆಂದು ಕರೆಯುವರು. ಅಲ್ಲ ಕಣಪ್ಪ, ನೋಡೋದಕ್ಕೆ ಒಳ್ಳೆ ರಾಜಕುಮಾರ ಇದ್ದಂಗಿದೀಯ, ಪರದೇಶಿ ಅಂತೀಯಲ್ಲಪ್ಪ. ಇದರಲ್ಲಿ ಏನೋ ಸ್ವಾರಸ್ಯ ಇದೆ. ಇರ್ಲಿ ಇರ್ಲಿ. ಹಾಗಾದರೆ ತಾವು ತಮ್ಮ ಈ ಸಂಚರಿಸುವ ಬುದ್ಧಿಯನ್ನು ಬಿಟ್ಟು ನಮ್ಮ ರಾಜಕುಮಾರಿ ಅರಮನೆಯಲ್ಲೇ ಕಾಲ ಕಳೆಯುವಿರಾ? ಬಿದ್ದು ಗಂಟು ಬಿದ್ರೆ ಹಿಂಗ್ ಬಿಡ್ಬೇಕಪ್ಪ. ಕಾಡಿನಲ್ಲಿ ಬೆಳೆದಿರುವ ಗೆಡ್ಡೆ ಗೆಣಸುಗಳು ಆಗಬಹುದು. ಹಾಗಾದರೆ ದಯಮಾಡಿಸಿ. ಬೆಳಿಲಿ ಬೆಳಿಲಿ. ಅದಕ್ಕೊಂದ್ ಜೊತೆ ನಂದೊಂದ್ ಜೊತೆ. ಮಹಾನುಭಾವರ ದರ್ಶನದಿಂದ ಧನ್ಯಳಾದರು. ಸಕಳೆ, ಇವರಿಗೆ ನಮ್ಮ ನಾಗವಾಸದಲ್ಲಿ ಮನೆ ಮಾಡಿಕೊಡು. ತಮ್ಮ ಇಚ್ಛೆಯಂತೆ ಆಗಲಿ. ಮದ್ದು ಗುಂಡು ಸೇರ್ದಂಗಾಯ್ತಲ್ಲ ಶಿವನೇ. ಕೇಳೋರು ಯಾರು ಇಲ್ವೇ? ಸಿದ್ದು, ನಾಗವಾಸ ನಾಗವಾಸ ಎಲ್ಲೋ ಸ್ತ್ರೀಯೇ, ಕಾಡಿನಲ್ಲಿ ಬೆಳೆದಿರುವ ಗೆಡ್ಡೆ ಗೆಣಸುಗಳು ಪರಿಶುದ್ಧವಾಗಿ ಹರಿಯುವ ನೀರು, ಅವುಗಳಿಂದ ಕೂಡಿದ ಪರ್ಣಮಂದಿರವೇ ನನ್ನ ವಾಸವಾಗಿರುವಾಗ ನಿಮ್ಮ ನಾಗವಾಸದಿಂದ ನನಗೇನಾಗಬೇಕು ಸ್ತ್ರೀಯೇ? ಅಲ್ಲ ಕಣಯ್ಯ, ಅದೃಷ್ಟ ತಾನಾಗೆ ಒಲದು ಬಂದ್ರೆ ಒಲ್ಲೆ ಅಂತೀಯಲ್ಲಪ್ಪ. ವಿಚಿತ್ರ ಪುರುಷ ಕಣಯ್ಯ ನೀನು. ಸುವರ್ಣ ಶೀಲಪೀಠನಾಗಿ ಅಷ್ಟ ಮಹಾಕೋಟಿ ಗಣಗಳಿಂದ ಪರಿವೃತ್ತನಾಗಿ ಸರ್ವ ಮಂಗಳೆಯ ಪ್ರೇಮ ರಸದಿಂದ ಅಭಿಷೇಕಿಸಲ್ಪಟ್ಟಿರುವ ಆ ಪರಮೇಶ್ವರನೇ ಪಿಶಾಚಿಗಳಲ್ಲಿ ಮನೆ ಮಾಡಿ ಸ್ಮಶಾನವನ್ನು ಕಾಯುತ್ತಿರುವನು. ಆ ಪರಶಿವನೊಬ್ಬ ಸಂಸಾರಿ, ನಾನೊಬ್ಬ ಬಡ ಜಂಗಮ. ಅಲ್ಲ ಕಣಪ್ಪ, ಬಡಜಂಗಮನೇ ನೀನು. ನೀನು ಬಡಜಂಗಮನಾದ್ಮೇಲೆ ಈ ಚೆಲುವೆ ಹೆಣ್ಗಳ ಕೈಗೆ ಯಾಕೆ ಸಿಕ್ಕಾಕೋಬೇಕಾಗಿತ್ತು ಅಂತ. ಐಶ್ವರ್ಯವು ಮನುಷ್ಯನ ಹೊರಗಿನ ಮನೆ, ಸಂಸಾರವು ಇಹಪರಗಳ ಬೀಡು. ಹಾಗಾಗಿ ತಾವು ನಮ್ಮ ನಾಗವಾಸಕ್ಕೆ ಬರಬೇಕೆಂದು ಇದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ಆಗಲಿ, ಬರುವೆನು. ಅಯ್ಯೋ ಮಧುಕೇಶ್ವರ, ಇವರೆಲ್ಲ ಸೇರ್ಕೊಂಡು ಈ ಹುಡುಗನ್ನ ಮೂರಾಗ ಮಾಡಿಬಿಡ್ತಾರಲ್ಲಪ್ಪ. ಇವತ್ತು ನನ್ನ ಮಂಗಳಾರತಿ ಕಾಸ್ಕೋ ಕಲ್ಲು ಬಿತ್ತು. ಬೆಳಿಗ್ಗೆ ಎದ್ದು ಅದು ಯಾರ ಮುಖ ನೋಡ್ಕೊಂಡು ಬಂದಿದ್ನೋ ಮಧುಕೇಶ್ವರ, ಆ ನನ್ನ ಮಕ್ಕಳಿಗೆ ಪಾಪ ಒಂದು ಪೈಸೇನೋ ಇಲ್ಲದಂಗಾಯ್ತಲ್ಲ. ಮಾಯಾ ಪ್ರಪಂಚ ನಡಿಲಿ ನಡಿಲಿ. ಅಯ್ಯೋ 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 ಅಯ್ಯೋ, ಚಿನ್ನ, ಅದ್ಯಾಕೆ ಸ್ವಲ್ಪ ಗೋಳಾಡ್ತಾ ಇದೆಯಾ? ಬಂದ್ಬಿಟ್ಯಾ? ಹೇಗೋ ಅವ್ರ ಹತ್ರ ತಪ್ಪಿಸ್ಕೊಂಡು ಬಂದ್ಬಿಟ್ಯಾ? ನನ್ನ ಕಣ್ಣು, ನನ್ನ ಮೈ ಹೋಯ್ತು. ಆವಾಗ್ಲಿಂದ ಏನು ಬಿಸಿ ಆಗ್ಬಿಟ್ಟಿತ್ತ? ಅಯ್ಯೋ, ತುಂಬಾ ಕಾವಾಗಿತ್ತು ಕಣಮ್ಮ. ಆಗುತ್ತೆ ಆಗುತ್ತೆ ಕಾವು. ನೀನು ಬಲು ಜಾಣೆ ಕಣಮ್ಮ, ಬಲು ಜಾಣೆ. ಬಲ್ ಫಲ ಬಲ್ ಫಲ ಇದೆ. ಬಲ್ ಫಲ ಫಲರೆ ಜಾಣೆ, ಎನ್ನಾಣೆಗೂ ನೀ ಜಾಣೆ. ಬಲ್ ಫಲ ಫಲರೆ ಜಾಣೆ, ಎನ್ನಾಣೆಗೂ ನೀ ಜಾಣೆ. ಬಲ್ ಫಲ ಹುಷಾರಾಗಿರ್ಬೇಕು. ಬಲ್ ಫಲ ಬಲ್ ಫಲ ಫಲರೆ ಜಾಣೆ, ಎನ್ನಾಣೆಗೂ ನೀ ಜಾಣೆ. ಎನ್ನಾಣೆಗೂ ನೀ ಜಾಣೆ, ಎನ್ನಾಣೆಗೂ ನೀ
ಘಮ ಘಮ ಎಂದು ನೀವು ನಡೆದು ಗಂಡಸರ ಕಣ್ಣಿಗೆ ಸುಳಿದು ಘಮ ಘಮ ಎಂದು ನೀವು ನಡೆದು ಗಂಡಸರ ಕಣ್ಣಿಗೆ ಸುಳಿದು ಕಣ್ಸನ್ನೆಯಿಂದ ನೀವು ಸೆಳೆದು ಕಣ್ಸನ್ನೆಯಿಂದ ನೀವು ಸೆಳೆದು ಕಲಿ ಕಲಿ ಎಂದು ನುಡಿದು ಕಲಿ ಕಲಿ ಎಂದು ನೀವು ಸೆಳೆದು ಬಲ್ ಭಲ ಬಲ್ ಭಲ ಹಿಂಗೆ ಬಿಡಿಸಿದ್ದು. ಬಲ್ ಭಲ ಬಲರೆ ಜಾಣೆ ಎನ್ನಾಣೆಗೂ ನೀ ಜಾಣೆ ಎನ್ನಾಣೆಗೂ ನೀ ಜಾಣೆ ಪೂಜಾರಪ್ಪ ಜಾಣೆಗೂ ನೀ ಜಾಣೆ ಪೂಜಾರಪ್ಪ ನಿಮ್ಮವ್ರಾಣೆ ನಿಮ್ಮ ಅಪ್ಪನಾಣೆ ಅದು ಹಂಗಲ್ಲ. ಆ? ಜೋಡಿ ಬೇಡ ಬೇಕು ಕಾಲವಮ್ಮ ತುಂಬಿ ಬಂದ ಪ್ರಾಯವಮ್ಮ ಹೆಣ್ಣು ಗಂಡ ಗಂಡು ಹೆಣ್ಣ ಹುಡುಗಿ ಕೂಡೋ ಸಮಯಮ್ಮ ಹೆಣ್ಣು ಗಂಡ ಗಂಡು ಹೆಣ್ಣ ಹುಡುಗಿ ಕೂಡೋ ಸಮಯವಮ್ಮ ತಂಪು ಗಾಳಿ ಬೀಸಬೇಕು ತಡೆಯಲಾಗದ ಬೇಗದಂತೆ ತಂಪು ಗಾಳಿ ಬೆಂಕಿಯಂತೆ ತಡೆಯಲಾಗದ ಬೇಗೆಯಂತೆ ಒಂಟಿ ಬದುಕು ಬೇಡವಂತೆ ಒಂಟಿ ಬದುಕು ಬೇಡವಂತೆ ನೆಂಟವರ ಬೇಕಂತೆ ಬೇಕಂತೆ ಹೆಣ್ಣು ಗಂಡ ಗಂಡು ತಾರಿ ತಂದದೋ ತನ ತಾರಿ ತಂದದೋ ಹಾ ಈಗ ಹೇಳಿದಿರ ಇವ್ಳ ಜೊತೆ ಕುಡಿತಾ ಇದ್ರೆ ನನ್ನ ಮರ್ಯಾದೆ ಮೂರ್ಖಸ್ ಗರಾಜ್ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಇವಳನ್ನ ಸಾಗಾಕ್ಬಿಡ್ಬೇಕು. ಬರೀ ಪೂಜಾರಿಗಳೇ ಕಬಡ್ಡಿ 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 ಅಲ್ಲ ಕಬಡ್ಡಿ ಕಣಮ್ಮ, ಕಬಡ್ಡಿ ಕಬಡ್ಡಿ ಅಲ್ಲ ಕಣಮ್ಮ, ಹಾ ನೋಡು ಅವ್ರಿವ್ರು ಕೊಡೋ ವಾಸನೆ ಎಣ್ಣೆನ ತಲೆಗೆ ಹಚ್ಕೊಂಡು ಹಾ ಮೈಯೆಲ್ಲ ಪೈತ್ಯದ ಗಂಟಾಗಿ ಹಾದಿ ಬೀದಿಲಿ ತಿರ್ಗಾಡೋರ್ನ, ಮನೆಗೆ ಬರೋರ್ನ, ಮನೆಯಿಂದ ಹೋಗೋರ್ನ ಈ ನನ್ನ ಪೈತ್ಯದ ಗಂಟಿಗೆ ಹಾ ಔಷಧಿ ಕೊಡಿ ಅಂತ ಕೇಳೋ ಹಾ ನಾನು ನೀನು ಅಲ್ಲ ಕಣಮ್ಮ. ನಮ್ಮ ಹಿಂದಿನ ಭಾರತದ ಭಗಿನಿಯರು ತಮ್ಮ ತಮ್ಮ ಪತಿ ಕುಂಟನಾಗಲಿ, ಹಾ ಕುರುಡನಾಗಲಿ, ಕುರೂಪಿಯಾಗಲಿ ಹಾ ಅವರ ಮೆಚ್ಚುಗೆಗಾಗಿ ದುಡಿದು ರಾಜಭಕ್ತಿ, ಹಾ ದೇಶಭಕ್ತಿ ಎಂಬೆರಡು ಓಲೆಗಳನ್ನ ಧರಿಸಿ ತಮ್ಮ ತಮ್ಮ ಪುತ್ರ, ಮಿತ್ರ, ಕಳತ್ರ ಬಂಧು ಬಾಂಧವರನ್ನ ಭಾರತ ಮಾತೆಗೆ ಬಲಿ ಕೊಡ್ತಾ ಇದ್ರು. ಅಂತಹ ವೀರ ನಾರಿಯರು ಅಂತ ಪ್ರಖ್ಯಾತರಾಗಿದ್ರು. ಈ ನಿಮ್ಮ ನವನವೀನತೆಯ ಬೆಳಗೋ ಆಹಾಹಾಹಾ. ನವಯುಗದಲ್ಲಿ ಈ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು, ನವ ನವೀನ ಪದ್ಧತಿ ಅತಿಯಾಯ್ತು. ನವಯುಗದಲ್ಲಿ ಈ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು, ನವ ನವೀನ ಪದ್ಧತಿ ಅತಿಯಾಯ್ತು. ಸವಿ ನೋಟದ ಜಾಲಕ್ಕೆ ಸೆರೆ ಸಿಕ್ಕಿದ ಯುವಕರ ಬಾಳದು ಗೋಳಾಯ್ತು. ಹೌದಾ? ಹಂಗೆ ಹೌದಾ?
ಗೋಳಾಗ್ ಹೋಯ್ತು. ಅಲ್ಲ ಸುಮ್ಮನೆ ಸಾಕು, ನಾನು ನೋಡ್ತಾ ಇದ್ದೀನಿ. ಏನು ಇನ್ನು ಹೇಳ್ತೀಯಾ? ಹೇಳು. ಈ ನಿಮ್ಮ ನವನವೀನತೆಯ ವೇಷವು ಆಹಾ, ತಲೆಗೆ ಆ ವಾಸನೆ ಎಣ್ಣೆನ ಹಚ್ಕೊಂಡು ನೋಡಿ, ಸುರುಳಿ ಬಿಟ್ಕೊಂಡು ಕೂದಲ್ನ ಅದೇನೋ ತಲೆಗೆ ಸಿಕ್ಕಿಸ್ಕೊಂಡು, ಅಲ್ಲ ಕಣಮ್ಮ ನೀನು ಏನಮ್ಮ ದುಡ್ಡಿಗೆಲ್ಲ ಕೆಂಪು ಬಣ್ಣ ಬಳಕೊಂಡು, ಅಲ್ಲ ಒಳ್ಳೆ ಹುಲಿ ವೇಷದವ್ರ ಕಣ್ಣಂಗೆ. ಒಳ್ಳೆ ಹುಲಿ ವೇಷದವ್ರ ಕಣ್ಣಂಗೆ ಗಂಡಸರನ್ನ ಹೆದರ್ಸ್ಕೊಂಡು ನೀನೇನು ಮನಸ್ಥಾನಕ್ಲು ಅಂತ ಭಾವಿಸಿದ್ದೀಯೇನಮ್ಮ? ಪತಿ ಮನೆಯಿಂದ ಆಚೆ ಹೋಗೋದೇ ತಡ ತಡ. ಈಗಿನ ಹೆಂಗಸರು ನಾಪತ್ತೆ. ಅಲ್ಲ ಕಣಮ್ಮ, ಗಂಡ ಪೇಟೆಗೆ ಹೋಗಿದ್ ಬಂದ್ರೆ ರೀ ತಿನ್ನೋದಕ್ಕೆ ನಮ್ಗೇನಾದ್ರೂ ಸಿಹಿ ತಂದಿದ್ದೀರಾ ಅಂತ ಕೇಳೋ ನರಭಕ್ಷಕರು ನಾವೋ ಅಥವಾ ನೀವೋ ಅಂತ. ಯೋ 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 ಪೂಜಾರಪ್ಪ, ನಾನು ನೋಡ್ತಾ ಇದ್ದೀನಿ ಹೆಂಗಸರಿಗೆ ಬೆಲೆ ಕೊಡದೆ ಮಾತಾಡ್ತಿದ್ಯಲ್ಲ. ಹೆಂಗಸರು ಅಂದ್ರೆ ಬೆಲೆ ಇಲ್ವಾ ನಿನ್ಗೆ ಅಂತ? ನಾವು ಗಂಡಸರು ಹೆಂಗಸರಿಗೆ ಬೆಲೆ ಕೊಡಲ್ಲ ಅಂತ ತಿಳ್ಕೊಂಡಿದೀಯನಮ್ಮ? ನಾನು ಈ ದೇವಸ್ಥಾನದ ಧರ್ಮಕರ್ತ ಅಲ್ಲದೆ ಪೂಜಾರಿ. ಅಯ್ಯಯ್ಯಯ್ಯೋ, ನೀವು ಧರ್ಮಕರ್ತರು ಅಂತ ಗೊತ್ತು ನನಗೆ. ಅದೇ ನಾವು ಭಕ್ತಾದಿಗಳು ಮೊಸರು, ಹಾಲು, ಬೆಣ್ಣೆ, ತುಪ್ಪ ಅಂತ ತಂದ್ರೆ ಅದನ್ನೆಲ್ಲ ಭಕ್ತರಿಗೆ ಒಂಚೂರು ಚೂರು 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 ಪ್ರಸಾದ ಕೊಟ್ಟುಬಿಟ್ಟು ನೀವು ತಿಂದು 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 ಹೆಂಗೆ ಒಟ್ಟ ಬೆಳೆದದೆ ನೋಡಿ ಅಲ್ಲಿ. ಅದ್ರಲ್ಲಿ ಬೇರೆ ಒಂದ್ಸಲ ಹಿಂಗ ಅಂದ್ಬಿಟ್ರೆ ಸಾಕು, ಎಲ್ಲ ಬಿದ್ದೋಗ್ಬಿಡ್ಬೇಕು. ನೋಡಮ್ಮ, ನನಗೆ ಸಿಟ್ಟು ಬರಿಸ್ಬೇಡ. ಸಿಟ್ಟು ಬಂದ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ಕತ್ರು ಅಂತ ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡು. ನನಗೂ